ಕಾಡುಗೋಡಿಯ 6 ವರ್ಷದ ಮಗು ವೆನೆಲ್ಲಾ ಕೊಲೆ ಕೇಸ್ನಲ್ಲಿ ಆರೋಪಿ ಪ್ರಿಯಾಂಕಾ ಅಂದ್ರೆ ಮಗುವಿನ ತಾಯಿಗೆ ಈಗ ಜಾಮೀನು ಮಂಜೂರಾಗಿದೆ. ಆರೋಪಿ ಪ್ರಿಯಾಂಕಾ ಪರ ವಾದ ಮಂಡಿಸಿದ್ರು ವಕೀಲ ಪ್ರಸನ್ನ. ಈಗ ಕೊಲೆಗೆ ನೇರವಾಗಿ ಭಾಗಿಯಾಗಿಲ್ಲ ಈಕೆ ಅನ್ನುವಂತ ಆಧಾರದಲ್ಲಿ ಈಗ ಬೇಲ್ ಮಂಜೂರಾಗಿರುವಂತದ್ದು. ಜೊತೆ ಸೇರ್ಕೊಂಡು ಹೆತ್ತ ಮಗುವನ್ನೇ ಕೊಂದಿದ್ದಂತಹ ಪ್ರಿಯಾಂಕಾ ಕಾಡುಗೋಡಿಯ 6 ವರ್ಷದ ಮಗು ವೆನೆಲ್ಲಾ ಕೊಲೆ ಕೇಸ್ನಲ್ಲಿ ಅಂಧರಾಗಿದ್ಲು. ಆರೋಪಿ ಪ್ರಿಯಾಂಕಾಗೆ ಈಗ ಜಾಮೀನು ಮಂಜೂರಾಗಿರುವಂತದ್ದು. ಆರೋಪಿ ಪ್ರಿಯಾಂಕಾ ಪರ ವಾದವನ್ನ ವಕೀಲ ಪ್ರಸನ್ನ ಮಂಡಿಸಿರ್ತಾರೆ. ಕೊಲೆಗೆ ಈಕೆ ನೇರವಾಗಿ ಭಾಗಿಯಾಗಿಲ್ಲ ಅನ್ನುವಂತ ಆಧಾರದಲ್ಲಿ ಈಗ ಜಾಮೀನು ಮಂಜೂರಾಗಿದೆ. ಬೆಂಗಳೂರು ಜಿಲ್ಲಾ ಸತ್ರ ನ್ಯಾಯಾಲಯ ಬೇಲ್ ಮಂಜೂರು ಮಾಡಿರುವಂತದ್ದು. ಪ್ರಿಯಕರನ ಜೊತೆ ಸೇರ್ಕೊಂಡು ಹೆತ್ತ ಮಗುವನ್ನ ಕೊಂದಿರ್ತಾಳೆ ಈಕೆ ಪ್ರಿಯಾಂಕಾ. ಅದೇ ಕಾರಣಕ್ಕೆ ಪ್ರಿಯಾಂಕಾ ಜೊತೆಗೆ ಪ್ರಿಯಕರ ಇಬ್ರೂ ಕೂಡ ಪೊಲೀಸರ ವಶಕ್ಕೆ ಸಿಕ್ಕಿರ್ತಾರೆ. ಹರಸಾಹಸ ಪಟ್ಟಿರ್ತಾರೆ. ಕಣ್ಮರೆಯಾಗಿ ಈ ರೀತಿಯಾಗಿ ವೆನೆಲ್ಲಾ ಮಗುವನ್ನ ಕೊಂದು ತಲೆಮರೆಸಿಕೊಂಡು ಹೋಗಿರ್ತಾರೆ. ಈ ಪ್ರಿಯಾಂಕಾ ಜೊತೆಗೆ ಈಕೆಯ ಪ್ರಿಯಕರ ಹರಸಾಹಸ ಪಟ್ಟು ಬಿಟ್ಟು ಬಿಡದೆ ಪ್ರಯತ್ನ ಪಟ್ಟು ಇಬ್ಬರನ್ನು ಕೂಡ ಪೊಲೀಸರು ವಶಕ್ಕೆ ತಗೊಂಡು ಅಂದರ್ ಮಾಡಿದ್ರು. ಆದ್ರೆ ಈಗ ಈಕೆ ನೇರವಾಗಿ ಮಗುವಿನ ಕೊಲೆಯಲ್ಲಿ ಭಾಗಿಯಾಗಿಲ್ಲ ಅನ್ನುವಂತ ಕಾರಣಕ್ಕೆ ಜಾಮೀನು ಮಂಜೂರಾಗಿರುವಂತದ್ದು. ಇನ್ನು ಇಷ್ಟು ದಿನ ಈ ಕೇಸ್ ಸ್ವಲ್ಪ ತಣ್ಣಗಾಗಿತ್ತು. ಆದರೆ ಸುದ್ದಿ ಅಷ್ಟೊಂದು ಕೇಳಿ ಬರ್ತಾ ಇರಲಿಲ್ಲ. ಈ ಪ್ರಿಯಾಂಕಾ ಪರಿಸ್ಥಿತಿ ಎಷ್ಟು ಮಟ್ಟಿಗಿದೆ, ಏನ್ ಹೇಳ್ತಿದ್ದಾಳ ಆಕೆ ಅನ್ನುವಂಥದ್ದೆಲ್ಲವೂ ಕೂಡ ಈಗ ಜಾಮೀನು ಮಂಜೂರಾಗಿರುವಂತದ್ದು. ಅಂದ್ರೆ ಗೊತ್ತಾಗಿದೆ ಈಕೆದೇನು ಇನ್ವಾಲ್ವ್ಮೆಂಟ್ ಇಲ್ಲ, ನೇರವಾಗಿ ಈಕೆ ಭಾಗಿಯಾಗಿಲ್ಲ ಮಗುವನ್ನ ಕೊಲ್ಲೋ ವಿಚಾರದಲ್ಲಿ ಅಂತ. ಏನೋ ಮಧ್ಯಪ್ರಾಚ್ಯದ ಯುದ್ಧದ ನಂತರದ ಪರಿಣಾಮಗಳಿಂದಾಗಿ ಕೂಡ ಚೇತರಿಸ್ಕೊಳ್ಳೋಕೆ ಈಗಷ್ಟೇ ಅಣಿಯಾಯ್ತು ಈ ಕೇಸ್. ಆರೋಪಿ ಪ್ರಿಯಾಂಕಾ ಪರ ವಾದವನ್ನ ಪ್ರಸನ್ನ ವಕೀಲರು ಮಂಡಿಸಿರ್ತಾರೆ. ಬೆಂಗಳೂರು ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ಬೇಲ್ ಮಂಜೂರಾಗಿರುವಂತದ್ದು. ಬರ್ತ್ಡೇ ಸೆಲೆಬ್ರೇಷನ್ಗೆ ಅಂತ ಹೋಗಿರ್ತಾಳೆ ಕಾಡುಗೋಡಿಯಲ್ಲಿ ಮಗು ವೆನೆಲ್ಲಾ ಕೊಲೆ ಪ್ರಕರಣದಲ್ಲಿ ಈಗ ಜೈಲು ಸೇರಿ ಆರೋಪಿ ತಾಯಿ ಪ್ರಿಯಾಂಕಾಗೆ ಈಗ ಮಂಜೂರಾಗಿದೆ ಜಾಮೀನು. ಕಳೆದ 1 ತಿಂಗಳ ಹಿಂದೆ ಈ ಹೆಣ್ಮಗಳು ಸೃಷ್ಟಿಸಿರುವಂತ ಸಂಚಲನ ಅಷ್ಟಿಷ್ಟಲ್ಲ ಅಂತ ಹೇಳ್ಬೋದು. ಸ್ವಂತ ಮಗಳನ್ನ ತಾಯಿನೇ ಕೊಲೆ ಮಾಡಿದಾಳೆ ಅನ್ನುವಂತ ಆರೋಪ ಕೇಳಿ ಬರ್ತಿದ್ದಂಗೆ ಒಂದೊಂದೇ ಕಥೆಗಳು ಹೊರಗೆ ಬರೋಕೆ ಆರಂಭ ಆಗಿತ್ತು. ಈಗ ಜಾಮೀನು ಮಂಜೂರಾಗಿರುವಂಥದ್ದು. ಈ ಮಗುವನ್ನ ಕೊಲ್ಲೋದ್ರಲ್ಲಿ ಈಕೆಯ ಪಾತ್ರ ಏನು, ಡೈರೆಕ್ಟ್ ಪಾತ್ರ ಇರಲಿಲ್ಲ ಅನ್ನೋ ಕಾರಣಕ್ಕೆ ವಕೀಲರು ಪ್ರಸನ್ನ ಇವರ ಪರವಾಗಿ ವಾದವನ್ನ ಮಂಡಿಸಿರ್ತಾರೆ. ಈಗ ಜಾಮೀನು ಮಂಜೂರಾಗಿರುವಂಥದ್ದು. ಆರೋಪಿ ಪ್ರಿಯಾಂಕಾ ಪರ ವಾದವನ್ನ ವಕೀಲ ಪ್ರಸನ್ನ ಮಂಡಿಸಿದ್ರು. ಕೊಲೆಗೆ ನೇರವಾಗಿ ಭಾಗಿಯಾಗಿಲ್ಲ ಅನ್ನುವಂತ ಆಧಾರದಲ್ಲಿ ಈಗ ಬೇಲ್ ಸಿಕ್ಕಿರುವಂಥದ್ದು. ಏನೋ ತಂದೆ ಪ್ರವೀಣ್ ಕೂಡ ಮಗುವಿನ ಜೊತೆ ಅವರು ಇಟ್ಟಿದ್ದಂತಹ ಎಷ್ಟು ಅವಿನಾಭಾವ ಸಂಬಂಧ ಇತ್ತು, ತಂದೆ ಅಂದ್ರೆ ಎಷ್ಟು ಇಷ್ಟಪಡ್ತಿತ್ತು ಮಗು ವೆನೆಲ್ಲಾ, ಇದೆಲ್ಲವನ್ನ ರಾಜ್ ನ್ಯೂಸ್ ನಲ್ಲಿ ಮಾತನಾಡಿದ್ರು ಸಂದರ್ಶನದಲ್ಲಿ. ಎಲ್ಲವೂ ಕೂಡ ಇನ್ನೂ ಕೂಡ ಈ ಒಂದು ಸಿಚುಯೇಷನ್ ಆಗಿರಬಹುದು, ಈ ಮಗುವಿನ ನೋವಲ್ಲಿ ಇನ್ನೂ ಕೂಡ ತಂದೆ ನಮ್ಮ ಮಗುವನ್ನ ಕಳ್ಕೊಂಡಿರುವಂತಹ ನೋವಿನಲ್ಲಿ ಇರ್ತಾರೆ. ಇದರ ಮಧ್ಯೆ ಈಗ ತಾಯಿಯ ಪಾತ್ರ ಕೂಡ ಅಷ್ಟಾಗಿ ಇಲ್ಲದೆ ಇರುವಂತಹ ಕಾರಣಕ್ಕೆ ಜಾಮೀನನ್ನ ಕೊಟ್ಟಿರುವಂಥದ್ದು. ಪ್ರಿಯಕರನ ಜೊತೆ ಸೇರ್ಕೊಂಡು ಮಗುವನ್ನ ಹತ್ಯೆ ಮಾಡಿದ್ದಾಳೆ ಅನ್ನುವಂಥ ಆರೋಪವನ್ನು ಹೊತ್ಕೊಂಡಿದ್ದಂಥದ್ದು. ಬಂಧನಕ್ಕೆ ಒಳಗಾಗಿ 1 ತಿಂಗಳಲ್ಲಿ ಈಗ ಜಾಮೀನು ಮಂಜೂರಾಗಿದೆ. ನ್ಯಾಯಾಲಯದಿಂದ ಬೇಲ್ ಸಿಕ್ಕಿದೆ. ಕಾಡುಗೋಡಿಯ 6 ವರ್ಷದ ಮಗು ವೆನೆಲ್ಲಾ ಕೊಲೆ ಪ್ರಕರಣ 1 ತಿಂಗಳ ಹಿಂದೆ ಎಷ್ಟು ಸಂಚಲನವನ್ನ ಮೂಡಿಸಿತ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಶಿವು ನೀಡ್ತಾ ಹೋಗ್ತಾರೆ. ಎಸ್ ಶಿವು, ಈಗ ಕೊನೆಗೂ ತಾಯಿ ಪ್ರಿಯಾಂಕಾ ವೆನೆಲ್ಲಾ ಕೊಲೆ ಕೇಸ್ನಲ್ಲಿ ನೇರವಾಗಿ ಭಾಗಿಯಾಗಿಲ್ಲ ಅನ್ನೋದಕ್ಕೆ ಬೇಲ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಏನಾಯ್ತು ನಿಜಕ್ಕೂ ಈ ಕೇಸ್ ಅಂತ? ಟ್ರಯಲ್ ಕೋರ್ಟ್ ನಲ್ಲಿ ಅವರು ಬೇಲ್ ನ ಮೂವ್ ಮಾಡಿದ್ರು. ಬೇಲ್ ನ ಮೂವ್ ಮಾಡಿದಂತ ವೇಳೆಯಲ್ಲಿ ಈಗ ಬೇಲ್ಗೆ ಅವರು ಕೊಡೋ ಜಾಮೀನು ಸಿಗುವಂತದಕ್ಕೆ ಕೊಟ್ಟಿರುವಂತ ಕಾರಣಗಳಲ್ಲಿ
ಪ್ರಮುಖವಾಗಿ ವಾದ ಮಂಡಿಸಲಾಗಿ ಅವರಿಗೆ ಈ ಒಂದು ಪ್ರಕರಣ ಏನು ಅವರ ವಿರುದ್ಧ ಪ್ರಿಯಾಂಕಾ ವೆನ್ನೆಲಾ ತಾಯಿ ವಿರುದ್ಧವಾಗಿ ದಾಖಲಾಗಿರುವಂತಹ ಆರೋಪ ಏನಿದೆ ಆರೋಪದಲ್ಲಿ ಈ ಒಂದು ಕೊಲೆ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿಲ್ಲ ಅನ್ನುವಂತಹ ಒಂದು ಅಂಶಗಳನ್ನ ಇಟ್ಕೊಂಡು ಪ್ರಿಯಾಂಕಾ ಪರವಾಗಿರುವಂತ ವಕೀಲರು ವಾದವನ್ನ ಮಂಡನೆ ಮಾಡಿದ್ರು. ವಾದವನ್ನ ಮಾಡದಂತ ವೇಳೆಯಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉದ್ದೇಶಪೂರ್ವಕವಾಗಿ ಮಗುವನ್ನ ಕೊಲೆ ಮಾಡಿರುವಂತದ್ದಾಗ್ಲಿ ಅಥವಾ ಈ ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿರುವಂತದ್ದಾಗ್ಲಿ ಈ ಒಂದು ಪ್ರಕರಣದಲ್ಲಿ ಮಾಡಿಲ್ಲ. ಆ ಕಾರಣಕ್ಕೆ ನನ್ನ ಕಕ್ಷಿದಾರರಿಗೆ ಜಾಮೀನನ್ನ ಕೊಡಬೇಕು, ಮುಂದಿನ ವಿಚಾರಣೆಯಲ್ಲಿ ನಾವು ಪೊಲೀಸರ ತನಿಖೆಗೆ ಸಹಕರಿಸ್ತೇವೆ, ಪ್ರತಿಯೊಂದು ವಿಚಾರಣೆಗೂ ಕೂಡ ನಾವು ಟ್ರಯಲ್ ಅನ್ನ ಫೇಸ್ ಮಾಡ್ತೇವೆ ಅನ್ನುವಂತ ಒಂದು ಮನವಿಯನ್ನ ನ್ಯಾಯಾಧೀಶರ ಮುಂದೆ ಮಾಡ್ಕೊಂಡಿದ್ರು. ಈ ಒಂದು ವಾದ ಪ್ರತಿವಾದವನ್ನ ಆಲಿಸಿದಂತ ಟ್ರಯಲ್ ಕೋರ್ಟ್ ಏನಿದೆ, ಟ್ರಯಲ್ ಕೋರ್ಟ್ ಇವತ್ತು ಪ್ರಿಯಾಂಕಾಗೆ ಅಂದ್ರೆ ವೆನ್ನೆಲಾ ತಾಯಿಗೆ ಜಾಮೀನನ್ನ ಮಂಜೂರು ಮಾಡಿದೆ. ಇದಕ್ಕೆ ಪ್ರಾಸಿಕ್ಯೂಷನ್ ಕೂಡ ಪ್ರಬಲವಾದಂತ ವಾದವನ್ನು ಕೂಡ ಮಂಡನೆ ಮಾಡಿತು. ಈ ಒಂದು ಪ್ರಕರಣ ಹೇಗೆ ಇವರು ನೇರವಾಗಿ ಭಾಗಿಯಾಗಿಲ್ಲ ಅಂತ ಹೇಳಿದ್ರು ಕೂಡ ಪ್ರಕರಣವನ್ನ ಮುಚ್ಚಿ ಹಾಕ್ಲಿಕ್ಕೆ ಏನೆಲ್ಲಾ ಸಂಚಲನ ಮಾಡಿದ್ರು, ಸಾಕ್ಷ್ಯನಾಶ ಮಾಡುವಂತದ್ದಕ್ಕೆ ಏನೆಲ್ಲ ಸಂಚಲನ ಮಾಡಿದ್ರು ಅನ್ನುವಂಥದ್ದನ್ನ ಎಳೆಯಾಗಿ ಬಿಚ್ಚಿಟ್ಟು ವಾದವನ್ನ ಮಂಡನೆ ಮಾಡಿದಂಥದ್ದು. ಈ ವಾದವನ್ನ ಮಾಡದಂತ ವೇಳೆಯಲ್ಲಿ ಈಗ ಜಾಮೀನನ್ನ ಕೊಡಬೇಕು ಅನ್ನುವಂತ ಸಂದರ್ಭದಲ್ಲಿ ಈಗ ಚಾರ್ಜ್ ಶೀಟ್ ಇನ್ನೂ ಕೂಡ ಸಲ್ಲಿಕೆ ಆಗ್ಲಿಲ್ಲ. ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಆದ್ಮೇಲೆ ಬೇಕಾದ್ರೆ ಚಾಲೆಂಜ್ ಮಾಡಬಹುದಾಗಿತ್ತು. ಸೊ ಇಲ್ಲಿ ಇನ್ನೂ ಕೂಡ ತನಿಖೆಗೆ ಬಾಕಿ ಇರುವಂತ ಅಂಶಗಳು ಏನಾದ್ರೂ ಇದಾವ ಅನ್ನುವಂಥದ್ದನ್ನು ಕೂಡ ನ್ಯಾಯಾಲಯ ಕೇಳಿದಂಥದ್ದು ಪ್ರಾಸಿಕ್ಯೂಷನ್ಗೆ. ಈಗಾಗಲೇ ಸಾಕಷ್ಟು ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಸಾಕ್ಷ್ಯ ಆಧಾರಗಳು ಮತ್ತೆ ಹೇಳಿಕೆಗಳನ್ನು ಪಡ್ಕೊಂಡಿರೋದ್ರಿಂದ ಪೊಲೀಸರ ಮುಂದಿನ ತನಿಖೆ ಯಾವುದೇ ಅಗತ್ಯ ಇಲ್ಲದೆ ಇರಬೇಕಂತ ಕಾರಣವನ್ನು ಕೊಟ್ಟು ಪ್ರಿಯಾಂಕಾ ಪರವಾಗಿರುವಂತಹ ಲಾಯರ್ ವಾದವನ್ನ ಮಂಡನೆ ಮಾಡಿದ್ರು. ಆ ಪ್ರಕಾರವಾಗಿ ಇವತ್ತು ಅವ್ರಿಗೆ ಟ್ರಯಲ್ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ. ಈ ಜಾಮೀನು ಮಂಜೂರು ಮಾಡುವಂತ ವೇಳೆಯಲ್ಲಿ ಇನ್ನೂ ಮತ್ತಷ್ಟು ಏನಾದ್ರೂ ಇವರು ಸಾಕ್ಷ್ಯ ನಾಶ ಮಾಡುವಂತದಕ್ಕೆ ಇದೆಯಾ ಅಂತ ಕೇಳುವಂತ ಕೆಲಸವನ್ನು ಕೂಡ ಕೋರ್ಟ್ ಮಾಡಿದಂಥದ್ದು. ಸಾಕ್ಷ್ಯ ನಾಶ ಮಾಡುವಂತದ್ದಾಗ್ಲಿ ಅಥವಾ ಬೇರೆ ಏನೋ ಅಂತ ಪ್ರಕರಣವನ್ನ ತಿರುಚುವಂತದ್ದಾಗ್ಲಿ ಇಲ್ಲ, ಟ್ರಯಲ್ ಅನ್ನ ನಾವು ಫೇಸ್ ಮಾಡ್ತೇವೆ ಅನ್ನುವಂಥದ್ದನ್ನ ಹೇಳಿರೋದ್ರಿಂದಾಗಿ ಈಗ ಜಾಮೀನು ಸಿಕ್ಕಿದೆ. ಗಾಯತ್ರಿ, ಒಂದು ಇವರು ವೃತ್ತಿಯಲ್ಲಿ ವಕೀಲರು ಕೂಡ ಆಗಿರೋದ್ರಿಂದಾಗಿ ಎಲ್ಲ ಒಂದು ಟರ್ಮ್ಸ್ ಗೊತ್ತಿರುತ್ತೆ, ಜೊತೆಗೆ ಅವ್ರ ಪರವಾಗಿ ವಕೀಲರು ಈಗ ಪ್ರಬಲವಾದ ವಾದವನ್ನ ಮಂಡಿಸಿದ್ದಾರೆ. ಈಗ ಈ ಒಂದು ಜಾಮೀನನ್ನ ಕ್ಯಾನ್ಸಲ್ ಮಾಡಿ, ಯಾಕಂದ್ರೆ ಬಹಳ ಮುಖ್ಯವಾಗಿ ಪ್ರಾಸಿಕ್ಯೂಷನ್ ಸರ್ಕಾರದ ಪರವಾಗಿ ಅಂದ್ರೆ ವೆನ್ನೆಲಾ ಗೆ ನ್ಯಾಯ ಕೊಡಿಸುವಂತದಕ್ಕೆ ಸರ್ಕಾರ ಏನಿದೆ ಅವರು ಲಾಯರು ವಾದವನ್ನು ಮಂಡಿಸಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಬಹುಶಃ ಈ ಒಂದು ಇವ್ರಿಗೆ ಜಾಮೀನು ಕೊಟ್ಟಿರೋದನ್ನ ತಡೆ ನೀಡಬೇಕು, ಇವ್ರ ಜಾಮೀನ ರದ್ದು ಮಾಡಬೇಕು ಅಂತ ಹೈಕೋರ್ಟ್ಗೆ ಹೋಗುವಂತದ್ದು ಕೂಡ ಸಾಧ್ಯತೆಗಳಿದಾವೆ. ಯಾಕೆಂತ ಹೇಳಿದ್ರೆ ಈ ಒಂದು ವೆನ್ನೆಲಾ ಕೊಲೆಯ ಪ್ರಕರಣದಲ್ಲಿ ಕೇವಲ ನೇರವಾಗಿ ಕೊಲೆಯಲ್ಲಿ ಭಾಗಿಯಾಗಿದ್ರಾ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ ಬರಲ್ಲ. ತಪ್ಪ ನಂತರದಲ್ಲಿ ಅವ್ರು ಕಟ್ಟಿದಂತ ಕತೆ, ಈ ಒಂದು ಆ ಕೊಲೆಯನ್ನ ಮುಚ್ಚಿಡುವಂತದಕ್ಕೆ ಮಾಡಿದಂತ ಪ್ರಯತ್ನ ಎಲ್ಲವೂ ಕೂಡ ಒಂದು ಇನ್ಫ್ಲೂಯೆನ್ಷಿಯಲ್ ಆಗಿರೋದ್ರಿಂದಾಗಿ ಇವರು ಈ ಪ್ರಕರಣದ ಮುಂದಿನ ದಿನಗಳಲ್ಲಿ ಏನ್ ಬೇಕಾದ್ರೂ ಮಾಡುವ ಸಾಧ್ಯತೆ ಇದೆ ಅನ್ನುವಂತ ಒಂದು ಅಂಶವನ್ನು ಇಟ್ಕೊಂಡು ಈ ಒಂದು ಜಾಮೀನನ್ನ ರದ್ದು ಮಾಡೋದಕ್ಕೆ ಹೈಕೋರ್ಟ್ಗೆ ಹೋಗುವಂತ ಸಾಧ್ಯತೆಗಳು ಕೂಡ ಪ್ರಾಸಿಕ್ಯೂಷನ್ ಆ ಕಡೆ ಎಸ್, ಥ್ಯಾಂಕ್ ಯು ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ.